ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮೊ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗ ನಿನ್ನೆ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂತು. ನಿನ್ನೆ ತುಂಬ ಜನ ನನಗೆ ಕ್ವಶನ್ ಮಾಡ್ತಾ ಇದ್ರಿ, ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಒಂದು ಮೂಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ದೆ, ಯಾಕಂದರೆ ಐ ಟು ಟೇಕ್ ದ ಫೀಡ್ಬ್ಯಾಕ್ ಫ್ರಮ್ ದ ಸ್ಟೂಡೆಂಟ್ಸ್. ಓಕೆ, ಸುಮಾರು ಜನರಿಗೆ ಸುಮಾರು ಡೌಟ್ಸ್ ಇದ್ದಾವೆ. ಓಕೆ, ಸೊ ಇವತ್ತಿಂದ ಆ್ಯಕ್ಟ್ ಆಗಬೇಕು, ಯಾಕಂದರೆ ಶೆಡ್ಯೂಲ್ ಬಿಟ್ಟಿದ್ದಾರೆ. ಸೊ ಸೆಕೆಂಡ್ ರೌಂಡ್ ಅಲ್ಲ ರಿಸಲ್ಟ್ ಅನೌನ್ಸ್ಮೆಂಟ್ ಆದಮೇಲೆ ಫೀಸ್ ಯಾವ ಥರ ಪೇಮೆಂಟ್ ಮಾಡಬೇಕು, ಓಕೆ, ತುಂಬ ಗೊಂದಲ ಇದೆ. ಯಾಕಂದರೆ ಕೆಲವರು ಫೀಸ್ ಪೇಮೆಂಟ್ ಮಾಡಿರ್ತೀರಾ, ಚಾಯ್ಸ್ 2 ತೊಗೊಂಡಿರ್ತೀರಾ, ಚಾಯ್ಸ್ 3 ತೊಗೊಂಡಿರ್ತೀರಾ, ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ, ಬಂದಿರುತ್ತೆ. ಮತ್ತು ಏನು ಪ್ರೊಸೀಜರ್ ಅಂತ ಕೇಳ್ತಾ ಇದ್ದೀರಾ. ಮತ್ತು ಕಾಲೇಜ್ಗೆ ಹೆಂಗೆ ಜಾಯ್ನ್ ಆಗಬೇಕು ಸರ್, ಮತ್ತು ನಾನು ಎಕ್ಸೆಸ್ ಫೀಸ್ ಕಟ್ಬಿಟ್ಟಿದ್ದೀನಿ ಸರ್, ಮತ್ತು ನನಗೆ ರೀಫಂಡ್ ಆಗುತ್ತಾ ಅದು, ಇವಾಗ ಏನು ಕಟ್ಟಬೇಕು, ಇಲ್ಲ ಕಡಿಮೆ ಫೀಸ್ ಕಟ್ಟಿದ್ದೀನಿ ಮತ್ತೆ ಕಟ್ಟಬೇಕಾ, ಇವೆಲ್ಲ ತುಂಬ ಗೊಂದಲ ಇದೆ. ಆಮೇಲೆ ಇದೆಲ್ಲ ಆದಮೇಲೆ ಒಂದು ಕಡೆ ಆದರೆ ಇವಾಗ ಸೆಕೆಂಡ್ ರೌಂಡಲ್ಲಿ ಸೀಟ್ಸು ಕಂಪಲ್ಸರಿ ಅಂತ ಹೇಳಿದ್ರು. ಅಂದರೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದರೆ ಕಂಪಲ್ಸರಿ ಹೋಗಲೇಬೇಕು ಅಂತ ಹೇಳಿದರು KA ಬೋರ್ಡಿಂದ. ಓಕೆ, ಬಟ್ ಆದರೂ ಕೆಲವು ಸ್ಟೂಡೆಂಟ್ಸ್ ಕೇಳ್ತಾ ಇದ್ದೀರಾ, ಸೊ ನಿಮ್ಮ ತಪ್ಪುಗಳಿಂದ ನಾನು ಹೇಳಿದ್ದೆ ಯಾವ ಕಾಲೇಜ್ ಬೇಕೋ ಅದನ್ನೇ ಇಟ್ಕೊಳ್ಳಿ, ಬೇಡ ಅಂದರೆ ಡಿಲೀಟ್ ಮಾಡಿಬಿಡಿ ಅಂತ. ಆದರೂ ಸುಮಾರು ಜನ ಹಂಗೆ ಮಾಡ್ಕೊಂಡಿದ್ದೀರಾ. ನಂಗೆ ಕಾಲೇಜ್ ಅಲಾಟ್ಮೆಂಟ್ ಆಗ್ಬಿಟ್ಟಿದೆ ಸರ್, ನಾನು ಮ್ಯಾನೇಜ್ಮೆಂಟ್ ಹೋಗ್ತೀನಿ, ಇವಾಗ ಏನು ಮಾಡಬೇಕು ಅಂತ. ಸೊ ಕ್ಯಾನ್ ಐ ಕ್ಯಾನ್ಸಲ್ ಆರ್ ಸರೆಂಡರ್ ದ ಸೀಟ್ಸ್, ಕ್ಯಾನ್ ಐ ಗೋ ಟು ಥರ್ಡ್ ರೌಂಡ್. ಓಕೆ, ನಂಗೆ ಈ ಸೀಟ್ ಬೇಡ ಸರ್, ಥರ್ಡ್ ರೌಂಡ್ಗೆ ಹೋಗ್ಬೋದು, ನನಗೆ ಈ ಕಾಲೇಜ್ ಇಷ್ಟ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದೀರಾ. ಐ ಡೋಂಟ್ ನೋ ಏನು ಹೇಳಬೇಕು, ನಿಮ್ಗಂತೂ ಅರ್ಥ ಆಗಲ್ಲ. ಅವರಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿರಬೇಕಾದ್ರೆ ಈ ರೌಂಡ್ ಲಾಸ್ಟ್ ರೌಂಡು ಹೋಗಲೇಬೇಕು. ನೆಕ್ಸ್ಟ್ ಬರೋದು ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಇದೆ. ಅದು ಯಾರಿಗೆ ಅಂತಂದರೆ ಯಾರು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅದು ಡೀಟೇಲ್ ಆಗಿ ಹೇಳ್ತೀನಿ. ಮತ್ತು ಸೀಟೇ ಅಲಾಟ್ಮೆಂಟ್ ಆಗಿಲ್ಲ ಸರ್, ನಾನು ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲೂ ಆಗಿಲ್ಲ, ನಾನು ಏನು ಮಾಡಬೇಕು, ಇಷ್ಟು ಡೌಟ್ಸು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ತಲೆಯಲ್ಲಿ ಓಡ್ತಾ ಇರೋದು. ಎಲ್ಲದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಸೀಟ್ ಅಲಾಟ್ಮೆಂಟ್ ಆದರೆ ಈ ಥರ ಬರುತ್ತೆ, ನೆನ್ನೆ ಬಿಟ್ಟರು. ಓಕೆ, ಪ್ರಾವಿಷನಲ್ ಆ್ಯಕ್ಚುಲಿ ಇದು ರಿಸಲ್ಟ್ ರಿಯಲ್ ಅಲಾಟ್ಮೆಂಟ್ ಬಂದಿದೆ. ಸೊ ಅಮೌಂಟ್ ಇಲ್ಲಿ ಇಂಡಿಕೇಟ್ ಆಗಿದೆ, ಕೆಲವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಓಕೆ, ಸೊ ಇವಾಗ ಒಂದು ಶೆಡ್ಯೂಲ್ ಬಿಟ್ಟಿದ್ದಾರೆ. ಓಕೆ, ಎಲ್ಲ ಡೀಟೇಲ್ ಆಗಿ ಕೇಳಿಸ್ಕೊಡ್ತೀನಿ ಯಾವ ಜಾಯ್ನ್ ಆಗಬೇಕೇನು ಅಂತ. ಅದಕ್ಕಿಂತ ಮುಂಚೆ ಯೂಶಲಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಡಿಪ್ಲೊಮೊ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲ ಅಪ್ಡೇಟ್ಸು ಕೊಡ್ತಾ ಹೋಗ್ತೀನಿ. ಹಾಗೆ ND ಅಕಾಡೆಮಿ ಕಡೆಯಿಂದ 2025ಗೆ DCET 2025ಗೆ ನೆಕ್ಸ್ಟ್ ಇಯರ್ಗೆ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಂಗ್ ಟರ್ಮ್ ಕೋಚು, ನಿಧಾನಕ್ಕೆ ಹೇಳ್ಕೊಳ್ಳೋಣ, ಕ್ಲೀನಾಗಿ ಹೇಳ್ಕೊಳ್ಳೋಣ ಅಂದ್ಬಿಟ್ಟು. ನಿಮ್ಮ ಜೂನಿಯರ್ಸ್ ಯಾರನ್ನ ಇದ್ದರೆ ನಿನಗೆ ND ಅಕಾಡೆಮಿ ಸಪೋರ್ಟ್ ಗೊತ್ತಿರುತ್ತೆ, ನಮ್ಮ ಡಿಪ್ಲೊಮಾ ಚಾನಲ್ ಸಪೋರ್ಟ್ ಗೊತ್ತಿರುತ್ತೆ, ಅವ್ರಿಗೂ ಈ ಥರ ಒಳ್ಳೆ ಕೋಚಿಂಗ್ ಬೇಕು, ಸ್ಟೇಟ್ ಟಾಪ್ ರ್ಯಾಂಕ್ಸ್ ಬರಬೇಕು ಅಂದರೆ ರೆಫರ್ ಮಾಡಿ. ಇಲ್ಲ ಲೈವ್ ಕೋಚಿಂಗ್ ಬೇಡ ಸರ್, ನಂಗೆ ಬರೀ ರೆಕಾರ್ಡಿಂಗ್ ಕ್ಲಾಸ್ ಬೇಕು ಅಂದರೆ ಅದಕ್ಕೂ ಆಪ್ಷನ್ ಇದೆ. ನನಗೆ ಪಿಂಗ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನನಗೆ ಪಿಂಗ್ ಮಾಡಿ, ಎಲ್ಲ ಅಪ್ಡೇಟ್ಸು ನಾನು ಕೊಡ್ತೀನಿ. ಇದೇ ಶುಕ್ರವಾರ ಅಂದರೆ 23rd ಆಗಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಬೇಗ ಜಾಯ್ನ್ ಆಗಿ, ಯಾಕಂದರೆ ಫಸ್ಟ್ 100 ಮೆಂಬರ್ಸ್ಗೆ ಒಂದು ಇನಾಗ್ರಲ್ ಆಫರ್ ಕೊಡ್ತಾ ಇದ್ದೀನಿ. 100 ಮೆಂಬರ್ಸ್ ಆದಮೇಲೆ ಫೀಸ್ ಮತ್ತೆ ಜಾಸ್ತಿ ಆಗುತ್ತೆ, ಅಂದರೆ ಡಿಸ್ಕೌಂಟ್ ಪ್ರೈಸ್ ಇರಲ್ಲ. ಓಕೆ, ಸೊ ದಿಸ್ ಇಸ್ ದ ಓವರ್ ಆಲ್ ಅಪ್ಡೇಟ್ಸ್ ಆಫ್ ದ 2024 ಕೋಚಿಂಗ್. ಜಸ್ಟ್ ಯು ಕ್ಯಾನ್ ಚೆಕ್ ಇಟ್ ಔಟ್. ಟಾಪ್ ಕಾಲೇಜ್ ಎಷ್ಟು ಜನ ಹೋಗಿದ್ದಾರೆ ಅಂತ. ಆಮೇಲೆ ಈ ಥರ ಕಂಟಿನ್ಯೂಸ್ ಅಪ್ಡೇಟ್ಸ್ ಬರಬೇಕು ಅಂದರೆ ಗ್ರೂಪಲ್ಲಿ ಇರಬೇಕು. ಎಲ್ಲ ಗ್ರೂಪ್ ಲಿಂಕು ಕೆಲವು ಡಿಸ್ಕ್ರಿಪ್ಷನಲ್ಲಿದೆ. 2025 ಯಾರು ನೋಡ್ತಾ ಇದ್ದೀರಾ, ಗ್ರೂಪಲ್ಲಿ ಜಾಯ್ನ್ ಆಗಿ ಅಲ್ಲಿರಿ ಅಂತ ಹೇಳ್ತೀನಿ. ಇರಲ್ಲ, ಅದು ಏನು ಕಷ್ಟ ನಂಗೆ ಗೊತ್ತಿಲ್ಲ. ಒಂದು ಗ್ರೂಪಲ್ಲಿದ್ದರೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಗ್ರೂಪಿಂದ ಅಪ್ಡೇಟ್ಸ್ ಬರ್ತಾ ಇದೆ ಅಂದರೆ ಅಲ್ಲಿರೋದು ಪ್ರಾಬ್ಲಮ್ ಅಂತಂದರೆ ಮತ್ತೆ ಇದೇ ಹೇಳಿದ್ನಲ್ಲ, ಇವೆಲ್ಲ ಆಗ್ತವೆ. ಸೊ ಇಷ್ಟು ಇವೆಲ್ಲ ಆಗ್ತಾ ಇರ್ತವೆ. ಆಗಬಾರ್ದು ಅಂದರೆ ಗ್ರೂಪಲ್ಲಿರಿ. ಓಕೆ, ಸೊ ಫಸ್ಟ್ ಬೈ ಒನ್ ಬರ್ಕೊಂಡು ಬರೋಣ ಇವಾಗ. ಸೊ ಫಸ್ಟ್ ಹೌ ಟು ಪೇ ದ ಫೀಸ್. ನಾವು ಫೀಸ್ ಯಾವ ಥರ ಪೇಮೆಂಟ್ ಮಾಡಬೇಕು ಸರ್, ಇವಾಗ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ನನಗೆ ಜಾಯ್ನ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿರೋದು ನನಗೆ ಇಷ್ಟ ಆಗ್ತಾ ಇದೆ. ನಾನು ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಪೋರ್ಟಲ್ ಲಾಗಿನ್ ಮಾಡಿದಾಗ ಅಲ್ಲಿ ಚಾಯ್ಸ್ ಎಂಟ್ರಿ ಪೋರ್ಟಲ್ ಅಂತ ಬಿಟ್ಟಿದ್ದಾರೆ. ಅಂದರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಲಿಂಕ್ ಅಂತ ಒಂದು ಲಿಂಕ್ ಬಿಟ್ಟಿದ್ದಾರೆ. ಆ ಲಿಂಕು ಕ್ಲಿಕ್ ಮಾಡಿದಾಗ ಲಾಗಿನ್ ಮಾಡಿದಾಗ ಅಂದರೆ ನಿಮ್ಮದು ಯಾವುದೋ DCT ನಂಬರು ಮತ್ತು ಅಪ್ಲಿಕೇಶನ್ ID, ಸೀಕ್ರೆಟ್ ಕೀ ಎಲ್ಲ ಎಂಟ್ರಿ ಮಾಡಿದಾಗ ಈ ಥರ ಒಂದು ಲಾಗಿನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಫೀಸ್ ಪೇಮೆಂಟ್ ಮಾಡೋಕೆ ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಸೆಕೆಂಡ್ ರೌಂಡ್ ಆದ್ರಿಂದ ನೋ ಚಾಯ್ಸ್ ಡಿಸೇಬಲ್ ಮಾಡಿದ್ದಾರೆ ನಿಮಗೆ ಇಲ್ಲಿ. ಓಕೆ, ಚಾಯ್ಸಸ್ ಡಿಸೇಬಲ್ ಮಾಡಿದ್ದಾರೆ. ಸೊ ನೀವೇನು ಮಾಡಬೇಕು, ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿರೋದು ನಿಮಗೆ ಫೀಸ್ ಇಂಡಿಕೇಟ್ ಆಗಿರುತ್ತೆ ನೋಡಿ. ಈ ಹುಡುಗ ಚಾಯ್ಸ್ 2 ತೊಗೊಂಡಿರೋದು, ಯಾಕಂದರೆ ಈ ಹುಡುಗ ಚಾಯ್ಸ್ 3 ತೊಗೊಂಡಿರೋದು, ಅಥವಾ ಸೀಟ್ ಅಲಾಟ್ಮೆಂಟೇ ಆಗಿಲ್ಲ. ಓಕೆ, ಅಂಥವ್ರಿಗೆ ಈ ಥರ ಬಂದಿರುತ್ತೆ. ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟೇ ಅಲಾಟ್ಮೆಂಟ್ ಆಗಿಲ್ಲ ಅಥವಾ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ತೊಗೊಂಡಿದ್ದೀರಾ ಅಂಥವ್ರಿಗೆ ನೀವು ಫೀಸ್ ಕಟ್ಟಿರಲ್ಲ. ಅವಾಗ ಏನು ಮಾಡಿರುತ್ತೆ, ಫೀಸ್ ಬಂದು ಇಂಡಿಕೇಟ್ ಆಗಿರುತ್ತೆ ಮತ್ತು ಫೀಸ್ ಪೇಯ್ಡ್ ಬಂದು 0 ಇರುತ್ತೆ. ಓಕೆ, ಅಂಥವರು ಕಂಪ್ಲೀಟ್ ಫೀಸ್ನ ಕಟ್ಟಬೇಕಾಗತ್ತೆ, ಮತ್ತು ಡೀಟೇಲ್ ಆಗಿ ಹೇಳೋಕ್ಕೆ ಹೋಗಲ್ಲ. ಸೊ ಇವಾಗ ಫೀಸ್ ಹೆಂಗೆ ಸರ್ ಕಟ್ಟಬೇಕು ಅಂತ ನೋಡಿ, ಇಲ್ಲಿ ಈ ಥರ ಲಾಗಿನ್ ಆದಾಗ ಕೆಳಗಡೆ ಬಂದು ಇಲ್ಲಿ ಡೌನ್ಲೋಡ್ ಚಾನಲ್ ಅಂತ ಆಪ್ಷನ್ ಇರುತ್ತೆ. ಒಂದೇ ಆಪ್ಷನ್, ಏನು ಆಪ್ಷನ್ ಇಲ್ಲ. ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕ್ಲಿಕ್ ಮಾಡಿದಾಗ ಈ ರಿಸಲ್ಟ್ ಓಪನ್ ಆಗುತ್ತೆ, ಅಷ್ಟೇ, ಏನೂ ಇಲ್ಲ. ಸೊ ಡೌನ್ಲೋಡ್ ಚಾನಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಓಪನ್ ಆಗುತ್ತೆ. ಡೌನ್ಲೋಡ್ ಚಾನಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಓಪನ್ ಆಗುತ್ತೆ. ಇಲ್ಲಿ ಒಂದು ಪ್ರೊಸೀಜರ್ಸ್ ಇದೆ, ಬೇಕಾದ್ರೆ ಪ್ರಿವ್ಯೂಸ್ ವಿಡಿಯೋಸ್ ನೋಡಿ ಗೊತ್ತಾಗುತ್ತೆ ನಿಮಗಲ್ಲಿ. ಚಲನ್ ಹೆಂಗೆ ಡೌನ್ಲೋಡ್ ಮಾಡೋ, ಬ್ಯಾಂಕ್ ಸೆಲೆಕ್ಟ್ ಮಾಡಿಕೊಂಡು ಎರಡು ಬ್ಯಾಂಕೋ 3 ಬ್ಯಾಂಕೋ ಬರುತ್ತೆ, 3 ಸೆಲೆಕ್ಟ್ ಮಾಡ್ಕೊಳ್ಳಿ, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟಲ್ಲಿ ಅಮೌಂಟ್ ಇರಬೇಕು, ಕ್ಯಾಶ್ ಕಟ್ಸ್ಕೊಳಲ್ಲ. ಪದೇ ಹೇಳ್ತಾ ಇರ್ತೀನಿ, ಮತ್ತೆ ಕಾಲ್ ಮಾಡಿ ಕೇಳ್ತೀರಾ. ಐ ಡೋಂಟ್ ನೋ ವಾಟ್ ಈಸ್ ದ ಮೆಂಟಾಲಿಟಿ ಆಫ್ ದ ಸ್ಟೂಡೆಂಟ್ಸ್. ಒಂದ್ಸಲಿ ಹೇಳಿದಾಗ ದಯಮಾಡಿ ಅದನ್ನು ಕೇಳೋದು ಕಲ್ತ್ಕೊಳ್ಳಿ. ಹಂಗೆ ಆಗಲ್ಲ ಅಂದಮೇಲೆ ಆಗಲ್ಲ. ಓಕೆ, ನಿಮ್ಮ ಅಕೌಂಟ್ ಇಲ್ಲ ಅಂದರೆ ಫ್ರೆಂಡ್ ಅಕೌಂಟು ಯಾರಿಗೋನೋ ಏನೋ ಒಂದು ಅಮೌಂಟ್ ಹಾಕ್ಸ್ಕೊಂಡು
ನಿಮ್ಮ ಸ್ವಂತ ಹೋಮ್ ಬ್ರಾಂಚ್ ಅಂದರೆ ನಿಮ್ಮ ಅಕೌಂಟಲ್ಲಿ ಓಪನ್ ಮಾಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಆ ಅಕೌಂಟಲ್ಲಿ ಅಮೌಂಟ್ ಇರಬೇಕು, ಅಲ್ಲಿ ಚೆಕ್ ಬುಕ್ ತೊಗೊಂಡೋಗಿ ಕೊಟ್ಟರೆ ಅಥವಾ ಸ್ಲಿಪ್ ಕೊಟ್ಟರೆ, ಕೆಲವು ಕಡೆ ಸ್ಲಿಪ್ ಕೊಡ್ತಾರೆ, ಕೆಲವರು ಚೆಕ್ ಬುಕ್ ತೊಗೊತಾರೆ, ತೊಗೊಂಡೋಗಿರೋ ಚೆಕ್ ಬುಕ್ನ ಅಲ್ಲಿ ಕೊಟ್ಟರೆ, ಈ ಚಲನ್ ಕೊಟ್ಟರೆ ಅವ್ರು ಆಟೋಮೆಟಿಕಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಸೊ ಪೇ ಮಾಡಬೇಕು, ಬ್ಯಾಂಕಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡಬೇಕು. ಅದಕ್ಕೆ ಶೆಡ್ಯೂಲ್ ಹೇಳ್ತಾ ಇದ್ದೆ ನಿಮಗೆ. ಶೆಡ್ಯೂಲ್ ಬಂದು ನೋಡಿ, ಇಲ್ಲಿ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಅಂದರೆ ನಿನ್ನೆ ಆಗಿದೆ 20th. ಓಕೆ, ಸೊ ಇವತ್ತಿನ 21st ಓಕೆ ಫೀಸ್ ಪೇಮೆಂಟ್. ಓಕೆ, 21st 23rd, 21st, 22nd, 23rd ಅಂದರೆ ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ 3 ದಿವಸ ಪೇಮೆಂಟ್ ಮಾಡ್ಬೋದು. ಓಕೆ, 3 ದಿವಸ ಒಳಗಡೆ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಓಕೆ, ಅಂದರೆ ಈ ಚಲನ್ ಡೌನ್ಲೋಡ್ ಮಾಡ್ಕೊಂಡು ಫೀಸ್ ಪೇಮೆಂಟ್ ಮಾಡಬೇಕು. ಓಕೆ, ಇವಾಗ ಫೀಸ್ ಪೇಮೆಂಟ್ ಮಾಡಿದ ಸರ್ ಕಾಲೇಜಿಗೆ ಜಾಯ್ನ್ ಆಗಬೇಕು ಅಂತಂದರೆ ಒಂದು ಜಾಯ್ನಿಂಗ್ ರಿಪೋರ್ಟ್ ಬರುತ್ತೆ, ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಬರುತ್ತೆ. ಇದು ಎಲ್ಲಿ ಬರುತ್ತೆ ಅಂದರೆ ಈ ಥರ ಒಂದು ರಿಪೋರ್ಟ್ ಬರುತ್ತೆ, ಜನರೇಟ್ ಆಗುತ್ತೆ. ಇಲ್ಲಿ ಸೆಕೆಂಡ್ ರೌಂಡ್ ಅಂತ ಬರುತ್ತೆ. ಇಲ್ಲಿ ಇದು ತಗೊಂಡೋಗಿ ಕಾಲೇಜಲ್ಲಿ ಕೊಟ್ಟರೆ ಜಾಯ್ನ್ ಆಗ್ಬೋದು. ಅದು ಯಾವಾಗ ಬರುತ್ತೆ ಅಂತ ನೋಡಿ, ಇಲ್ಲಿ ನೀವು ಫಸ್ಟು ಫೀಸ್ ಇಂಡಿಕೇಟ್ ಆಗಿರುತ್ತೆ. ಫೀಸ್ ಇಂಡಿಕೇಟ್ ಆದಾಗ ಡೌನ್ಲೋಡ್ ಚಾನಲ್ ಅಂತ ಬರುತ್ತೆ. ಡೌನ್ಲೋಡ್ ಚಾನಲ್ ಆದಮೇಲೆ ಬ್ಯಾಂಕ್ ಹೋಗಿ ಫೀಸ್ ಕಟ್ ಬಂದು ಆದಮೇಲೆ ಒಂದು 2 to 3 hours ಅಥವಾ ಒಂದು ಹಾಫ್ ಡೇ ಆದಮೇಲೆ ಬ್ಯಾಂಕ್ ಅವರು ಕೆಗೆ ಅಪ್ಡೇಟ್ ಮಾಡ್ತಾರೆ, ಫೀಸ್ ರಿಸೀವ್ ಆಗಿದೆ ಈ DCT ನಂಬರ್ಗೆ ಅಂದ್ಬಿಟ್ಟು. ಅದಾದಮೇಲೆ ಒಂದು ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂದ್ಬಿಟ್ಟು ಒಂದು ಲಿಂಕ್ ಎನೇಬಲ್ ಆಗುತ್ತೆ ಅದೇ ಲಾಗಿನ್ ಪೇಜಲ್ಲಿ. ಓಕೆ, ಅವಾಗ ನಿಮಗೆ ಈ ಥರ ಒಂದು PDF ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ಇವಾಗ ಯಾರ್ಯಾರು ಫೀಸ್ ಪೇಮೆಂಟ್ ಮಾಡಿದ್ದೀರಾ, ಇವಾಗ ಯಾರು ಡೈರೆಕ್ಟಾಗಿ ಫೀಸ್ ಪೇಮೆಂಟ್ ಮಾಡಿದ್ದೀರಾ ಸೆಕೆಂಡ್ ರೌಂಡಲ್ಲಿ ನೋಡಿ, ಇಲ್ಲಿ ಆಲ್ರೆಡಿ ಫೀಸ್ ಪೇಡ್ ಅಂತ ಬಂದಿರ್ತೀವಿ. ಈ ಹುಡುಗ ಚಾಯ್ಸ್ 2 ತೊಗೊಂಡಿದ್ದಾನೆ. ಚಾಯ್ಸ್ 2 ತೊಗೊಂಡು ಅವನಿಗೆ ಫೀಸ್ ಪೇಮೆಂಟ್ ಆಗಿದೆ ಆಲ್ರೆಡಿ, ಅಂದರೆ 1,07,000 ಕಟ್ಟಿದ್ದಾನೆ. ಇವಾಗ ಸೆಕೆಂಡ್ ರೌಂಡಿಗೆ ಬಂದಿದ್ದ, ಅವನಿಗೆ ಬೇರೆ ಕಾಲೇಜು ಅದೇ ಕಾಲೇಜು ಅಲಾಟ್ಮೆಂಟ್ ಆಗಿದೆ. ಸೊ ಇವ್ರೇನು ಮಾಡಬೇಕು, ಏನೂ ಫೀಸ್ ಕಟ್ಟಂಗಿಲ್ಲ, ಡೈರೆಕ್ಟಾಗಿ ಹೋಗಿ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ತೊಗೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ಬಂದಿರುತ್ತೆ. ಯಾಕಂದರೆ ಇಲ್ಲಿ ಇಂಡಿಕೇಟ್ ಆಗಿರುತ್ತೆ ಬ್ಯಾಲೆನ್ಸ್ ಫೀಸ್ ಕೊಟ್ಟು 0 ಅಂದ್ಬಿಟ್ಟು. ಸೊ ಅಂಥವರು ಇದನ್ನು ಡೈರೆಕ್ಟಾಗಿ ಈ ಥರ ಲಿಂಕ್ ಲಾಗಿನ್ ಮಾಡಿ ನೋಡಿದಾಗ ಇಲ್ಲಿ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಅಂತ ಬಂದಿರುತ್ತೆ. ಸೊ ಪ್ರಿಂಟ್ ಅಡ್ಮಿಷನ್ ಆರ್ಡರ್ ಮಾಡಿಕೊಂಡು ಈ ಥರ ಒಂದು ಅಡ್ಮಿಷನ್ ಆರ್ಡರ್ ಬರುತ್ತೆ, ತೊಗೊಂಡೋಗಿ ನೀವು ಕಾಲೇಜ್ ಜಾಯ್ನ್ ಆಗ್ಬೋದು. ಇವಾಗ ಕಾಲೇಜ್ ಜಾಯ್ನ್ ಆಗೋದಕ್ಕೆ ಯಾವಾಗ ಸರ್ ಲಾಸ್ಟ್ ಡೇಟು ಅಂತ ನೋಡಿ, ಇಲ್ಲಿ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್ಸ್ ಬಂದು ಆಫ್ಟರ್ ದ ಪೇಮೆಂಟ್ 21ರಿಂದ 23 ಅಂದರೆ ಇವತ್ತಿಂದನೇ. ನೀವು ಇವತ್ತು ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಸಾಯಂಕಾಲ ಅಥವಾ ನಾಳೆ ಬೆಳಗ್ಗೆ ಅಷ್ಟೊಳಗೆ ಆಗುತ್ತೆ. ಸೊ 23ವರೆಗೂ 23rd ಶುಕ್ರವಾರದವರೆಗೂ ನೀವು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಬೋದು. ಲಾಸ್ಟ್ ಡೇಟ್ ಟು ರಿಪೋರ್ಟಿಂಗ್ ದ ಕಾಲೇಜಸ್ ಯಾವಾಗ ಅಂತಂದರೆ 24th 5:30 PM. 24th ಅಂದರೆ ಶನಿವಾರ, ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ 23rd. 24th ಶನಿವಾರ 5:30 ಒಳಗಡೆ ನೀವು ಕಾಲೇಜ್ಗೆ ಜಾಯ್ನ್ ಆಗಬೇಕು ಈ ಅಡ್ಮಿಷನ್ ಆರ್ಡರ್ ತಗೊಂಡು. ಸೊ ಇಷ್ಟು ಇದು ಯಾವುದು ಇನ್ಫಾರ್ಮೇಷನು ರಿಗಾರ್ಡಿಂಗ್ ದ ಜಾಯ್ನಿಂಗ್ ದ ಕಾಲೇಜ್. ಸೊ ಓಕೆ, ಇವಾಗ ನಾನು ಸರ್ ಎಕ್ಸೆಸ್ ಫೀಸ್ ಕಟ್ಟಿದ್ದೀನಿ, ಇವಾಗ ನನಗೆ ರೀಫಂಡ್ ಆಗುತ್ತಾ, ಇಲ್ಲ ನಾನು ಕಡಿಮೆ ಫೀಸ್ ಕಟ್ಟಿದ್ದೀನಿ ನಾನು ಮತ್ತೆ ಕಟ್ಟಬೇಕಾ, ಅಲ್ಲಿ ಇಂಡಿಕೇಟ್ ಆಗುತ್ತಾ, ಯಾವ ಥರ ಏನು ಅಂತಂದರೆ ನೋಡಿ, ಇಲ್ಲಿ ನಿಮ್ಗೆ ಇಂಡಿಕೇಶನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಹುಡುಗ ಈ ಆಪ್ಷನ್ಸ್ ತೊಗೊಂಡ್ರೆ ನೋಡಿ, ಅವರು ಫೀಸ್ ಆಲ್ರೆಡಿ ಪೇಡ್ ಆಗಿದ್ದಾರೆ, ಬ್ಯಾಲೆನ್ಸ್ ಫೀಸ್ ಬಂದು 0 ಇದೆ. ಇಲ್ಲಿ ಬ್ಯಾಲೆನ್ಸ್ ಫೀಸ್ ಅಂತ ಇಂಡಿಕೇಟ್ ಆಗ್ತಾ ಇರುತ್ತೆ, 0 ಇರುತ್ತೆ. ಇನ್ನೊಂದು ಇನ್ಸ್ಟೆನ್ಸ್ ತೊಗೊಂಡ್ರೆ ನೋಡಿ, ಇಲ್ಲಿ ಆ ಫೀಸ್ ಕಟ್ಟಿರೋದು 1,07,000 ಇದೆ. ಬಟ್ ಇವಾಗ ಅಲಾಟ್ಮೆಂಟ್ ಆಗಿರೋ ಸೆಕೆಂಡ್ ರೌಂಡಲ್ಲಿ 44,000 ರೂಪಾಯಿ ಕಾಲೇಜು ಅಲಾಟ್ಮೆಂಟ್ ಆಗಿದೆ. ಸೊ ಅವ್ರು ಕಟ್ಟಿರೋ ಎಕ್ಸೆಸ್ ಫೀಸು ರೀಫಂಡ್ ಆಗುತ್ತೆ. ಈ ಇನ್ಸ್ಟೆನ್ಸಲ್ಲೂ ಅಷ್ಟೇ ನೋಡಿ, 50,000 ಎಕ್ಸ್ಟ್ರಾ ಕಟ್ಟಿದ್ದಾರೆ, ಅದು ರೀಫಂಡ್ ಆಗುತ್ತೆ. ಅದು ಯಾವ ಥರ ರೀಫಂಡ್ ಆಗುತ್ತೆ ಅಂತಂದರೆ ಒಂದು ರೀಫಂಡ್ ಲಿಂಕ್ ಅಂತ ಬಿಡ್ತಾರೆ, ಅವಾಗ ಬಂದಾಗ ಅಪ್ಡೇಟ್ ಮಾಡ್ತೀನಿ, ಅದು ಕೆ ಕಡೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ಅಪ್ಡೇಟ್ ಮಾಡಿದ್ರೆ ರೀಫಂಡ್ ಆಗೋ ಫೀಸ್ ಬಂದು ಮಿನಿಮಮ್ 3 to 4 months ರೀಫಂಡ್ ಆಗುತ್ತೆ, ನಿಮ್ಮ ಅಕೌಂಟ್ಗೆ ಬರುತ್ತೆ, ಇಮಿಡಿಯೇಟ್ಲಿ ರೀಫಂಡ್ ಆಗಲ್ಲ. ಯಾಕಂದ್ರೆ ಅದನ್ನು ಕೇಳ್ತಾ ಇರ್ತೀರಾ. ಸೊ ಇವಾಗ ನೆಕ್ಸ್ಟ್ ಇನ್ಸ್ಟೆನ್ಸ್ಗೆ ಬಂದರೆ ನೋಡಿ, ಇಲ್ಲಿ ಇನ್ ಕೇಸ್ ನೀವು ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ತಗೊಂಡು ಬ್ಯಾಲೆನ್ಸ್ ಫೀಸ್ ಮೀನ್ಸ್ ಫೀಸ್ ಕಟ್ಟಿರೋದು ಕಡಿಮೆ ಇದ್ದರೆ ಇಲ್ಲಿ ಇಂಡಿಕೇಶನ್ ಆಗುತ್ತೆ ಬ್ಯಾಲೆನ್ಸ್ ಫೀಸ್ ಎಷ್ಟು ಪೇಮೆಂಟ್ ಮಾಡಬೇಕು ಅಂತ. ಸೊ ಇವರು ಅಷ್ಟೇ ಮತ್ತೆ ಸೇಮ್ ಪ್ರೊಸೀಜರು, ಚಲನ್ ಡೌನ್ಲೋಡ್ ಮಾಡಿಕೊಂಡು ಬ್ಯಾಂಕ್ ಹೋಗಿ ಫೀಸ್ ಕಟ್ಬಿಟ್ಟು ಅಡ್ಮಿಷನ್ ಡೌನ್ಲೋಡ್ ಮಾಡ್ಕೊಬೇಕು. ಸೊ ಇಷ್ಟು ಓವರ್ ಆಲ್ ಥಿಂಗು ಫೀಸ್ ಪೇಮೆಂಟ್ ಅಂದರೆ ಎಕ್ಸೆಸ್ ಫೀಸ್ ಯಾರು ಕಟ್ಟಿದ್ದೀರಾ, ಅಂದರೆ ಎಕ್ಸೆಸ್ ಫೀಸ್ ಯಾರು ಕಟ್ಟಿದ್ದೀರಾ, ಕಡಿಮೆ ಫೀಸ್ ಯಾರು ಕಟ್ಟಿದ್ದೀರಾ ಅವ್ರಿಗೆ. ಓಕೆ, ಇಷ್ಟು ಓವರ್ ಆಲ್ ಡೀಟೇಲ್ ಆಗಿ ಹೇಳಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಮತ್ತೆ ಫಸ್ಟಿಂದ ನೋಡಿ. ನೆಕ್ಸ್ಟ್ ಬರೋದು, ಕ್ಯಾನ್ ಐ ಚೇಂಜ್ ಆರ್ ಸರೆಂಡರ್ ದ ಸೀಟ್, ಕ್ಯಾನ್ ಐ ಗೋ ಟು ಥರ್ಡ್ ರೌಂಡ್ ಇದು. ಸೊ ಇದು ಆ್ಯಕ್ಚುಲಿ KA ಕಡೆಯಿಂದ ಒಂದು ನೋಟಿಫಿಕೇಶನ್ ಬಂದಿತ್ತು. ಎಕ್ಸಾಕ್ಟ್ಲಿ ಏನು ಅಂತಂದರೆ ಸೆಕೆಂಡ್ ರೌಂಡ್ ಇಸ್ ದ ಲಾಸ್ಟ್ ರೌಂಡ್, ಅಲ್ಲಿ ಏನು ಸೀಟ್ ಅಲಾಟ್ಮೆಂಟ್ ಆಗಬೇಕು ಅದು ಹೋಗಲೇಬೇಕು ಅಂದ್ಬಿಟ್ಟು. ಆದರೂ ಸುಮಾರು ಜನ ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ ಮಾಡಿಕೊಂಡು ನಿಮಗೆ ಬೇಡದಿರೋ ಕಾಲೇಜ್ ಸೀಟ್ ಕೊಟ್ಟಿದ್ದೀರಾ. ಸೊ ಇವಾಗ ನೋ ಆಪ್ಷನ್, ಹೋಗಲೇಬೇಕು. ಲಾಸ್ಟ್ ಟೈಮ್ 2023 ಒಂದು ಆಪ್ಷನ್ಸ್ ಕೊಟ್ಟಿದ್ದರು. ಓಕೆ, ಏನು ಅಂತಂದರೆ ನೀವು 5,000 ಕಟ್ಬಿಟ್ಟು ಪೆನಾಲ್ಟಿ ಕಟ್ಬಿಟ್ಟು ಸೀಟ್ ಕ್ಯಾನ್ಸಲ್ ಮಾಡ್ಕೊಬೋದು ಅಂತ ಒಂದು ಆಪ್ಷನ್ ಕೊಟ್ಟಿದ್ರು. ಬಟ್ ಈ ಸಲ ಇನ್ನೂ ಅದ್ರ ಬಗ್ಗೆ ಇಂಟಿಮೇಷನ್ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಈ ಸಲ ಅದ್ರ ಬಗ್ಗೆ ಏನೋ ಇಂಟಿಮೇಷನ್ ಇಲ್ಲ. ನೀವು ಕ್ಯಾನ್ಸಲ್ಲೂ ಮಾಡೋಕ್ಕಾಗಲ್ಲ, ಸರೆಂಡ್ರೂ ಮಾಡೋಕ್ಕಾಗಲ್ಲ, ಥರ್ಡ್ ರೌಂಡ್ಗೂ ಹೋಗೋಕ್ಕಾಗಲ್ಲ. ಯಾರ್ಯಾರು ಸೀಟ್ ಅಲಾಟ್ಮೆಂಟ್ ಆಗಿದೆ, ಥರ್ಡ್ ರೌಂಡ್ ಯಾರು ಸರ್ ಎಲಿಜಿಬಲ್ ಅಂತಂದರೆ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಇವಾಗ ಸೀಟ್ ಯಾರಿಗೆ ಅಲಾಟ್ಮೆಂಟ್ ಆಗಿ ನೋಡಿ ಈ ಥರ ಬಂದಿರುತ್ತೆ. ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿರಲ್ಲ, ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿರಲ್ಲ, ಇವಾಗ ಅಲಾಟ್ಮೆಂಟ್ ಆಗಿಲ್ಲ. ಸೊ ಅಂಥವ್ರಿಗೆ ಡೈರೆಕ್ಟ್ಲಿ ಎಲಿಜಿಬಲ್ ಫಾರ್ ದ ಕ್ಯಾಶುವಲ್ ವೇಕೆನ್ಸಿ ರೌಂಡ್. ಇವಾಗ ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿ ಹೆಂಗೆ ಸರ್ ಮಾಡ್ತಾರೆ ಅಂತಂದರೆ ನನಗೂ ಎಕ್ಸಾಕ್ಟ್ ಐಡಿಯಾ ಇಲ್ಲ. ಅವರು ಮತ್ತೆ ಫ್ರೆಶ್ ಆಪ್ಷನ್ ಎಂಟ್ರಿ ಬಿಡ್ತಾರಾ,
ಇಲ್ಲ ಅಂತಂದರೆ ಡಿ ಡಿ ತೊಗೊಂಬಂದು ಡೈರೆಕ್ಟಾಗಿ ಅಲ್ಲೇ ಕೆಗೆ ಬರೋಕ್ಕೆ ಹೇಳ್ತಾರೆ, ಗೊತ್ತಿಲ್ಲ, ವೆಯ್ಟ್ ಮಾಡಿ ಅಪ್ಡೇಟ್ಗೆ. ಸೊ ಇವಾಗ ಇರೋ ಆಪ್ಷನ್ ಏನು ಅಂತಂದರೆ, ಲಾಸ್ಟ್ ಟೈಮು ಸರೆಂಡರ್ ಮಾಡೋಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ರು. ಮೇ ಬಿ ಇವಾಗ ಆಲ್ರೆಡಿ ಹೇಳಿದ್ರೆ ನಿನ್ನೆ ಅವಾಗಲೂ ವಿಡಿಯೋ ಮಾಡಿದೆ, ಮೇಕಪ್ ಎಕ್ಸಾಮಲ್ಲಿ ಯಾರು ಕ್ಲಿಯರ್ ಮಾಡ್ಕೊಂಡಿದ್ದೀರಾ ಅವ್ರದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ. ಸೊ ಅವ್ರಿಗೇನಾದರೂ ಒಂದು ಚಾನ್ಸ್ ಕನ್ಸಿಡರ್ ಮಾಡಿ ಒಂದು ದಿವಸ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದು ಅವಾಗೇನಾರ ಮಾಡಂಗಿದ್ರೆ ಕನ್ಸಿಡರ್ ಮಾಡಿದ್ರೆ ಸೀಟ್ ಸರೆಂಡರ್ಗೆ ಒಂದು ಆಪ್ಷನ್ ಕೊಡ್ತಾರೆ. ಅದು 1 or 2 ಡೇಸಲ್ಲಿ ನಿಮ್ಗೆ ಬರುತ್ತೆ. ಬಂದ ತಕ್ಷಣ ಇಂಟಿಮೇಟ್ ಮಾಡ್ತೀನಿ. ಸೊ ಸದ್ಯಕ್ಕೆ ಸೀಟ್ನ ಕ್ಯಾನ್ಸಲು ಮಾಡೋಕ್ಕಾಗಲ್ಲ, ಸರೆಂಡ್ರು ಮಾಡೋಕ್ಕಾಗಲ್ಲ. ಯಾರ್ಯಾರು ಸೀಟ್ ಅಲಾಟ್ಮೆಂಟ್ ಆಗಿದೆ ಈ ರೌಂಡಲ್ಲಿ ನೆಕ್ಸ್ಟ್ ರೌಂಡ್ಗೆ ನೀವು ಹೋಗೋಕ್ಕೂ ಆಗಲ್ಲ. ಸೀಟ್ ಮೀನ್ಸ್ ಅಲಾಟ್ಮೆಂಟ್ ಆಗಿರೋ ಕಾಲೇಜ್ಗೆ ಹೋಗಲೇಬೇಕು. ಇನ್ ಕೇಸ್ ಮಿಸ್ ಆಗಿ ನೀವು ಮ್ಯಾನೇಜ್ಮೆಂಟ್ ಹೋಗ್ತೀನಿ ಸರ್ ಅಂತಂದ್ರೂ ಮುಂದೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ. ಯಾಕೆಂದರೆ ಈ ತುಂಬ ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದಾರೆ, ತುಂಬ ಜನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಅಲಾಟ್ಮೆಂಟ್ ಆದರೆ ಆಗಲಿ ಹೋಗಲಿ ಪರವಾಗಿಲ್ಲ, ಬಿಟ್ಬಿಡ್ತೀನಿ, ಮ್ಯಾನೇಜ್ಮೆಂಟ್ ಹೋಗ್ಬಿಡ್ತೀನಿ ಅಂತಂದರೆ ಅಲ್ಲಿ ಇಂಡೈರೆಕ್ಟಾಗಿ ಆಪ್ಷನ್ಸ್ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಅಲ್ಲಿಗೆ ಬ್ಲಾಕ್ ಮಾಡೋ ಸೀಟ್, ಈ ಡಿ ಸಿ ಟಿ ನಂಬರ್ ಬಂದರೆ ಅಡ್ಮಿಷನ್ ತೊಗೊಂಬಿಡಿ ಅನ್ನೋ ಚಾನ್ಸಸ್ಸು ಇರುತ್ತೆ. ನನಗೆ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ, ಬಟ್ ಯೂಶಲಿ ಇದುವರೆಗೂ ಹಂಗೆ ಮಾಡಿಲ್ಲ. ಬಟ್ ಬಿ ಕೇರ್ಫುಲ್ ಅಷ್ಟೇ ಹೇಳ್ತಾ ಇರೋದು. ಇಲ್ಲಿ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವು ಇಲ್ಲಿ ಹೋಗಲೇಬೇಕು, ಇಲ್ಲ ಸೀಟ್ ಸರೆಂಡರ್ ಮಾಡಲೇಬೇಕು. ಸೀಟ್ ಸರೆಂಡರ್ ಮಾಡೋಕ್ಕೆ ಪ್ರಾಬಲಿ ಒಂದು ಆಪ್ಷನ್ ಕೊಡ್ತಾರೆ ಅಂತ ಹೋಪ್ ಮಾಡ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಬರುತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಂದರೆ ಸರೆಂಡರ್ ಮಾಡಿ ಮ್ಯಾನೇಜ್ಮೆಂಟ್ ಹೋಗಿ. ಅದಕ್ಕೆ ಹೇಳಿದ್ದು, ಮ್ಯಾನೇಜ್ಮೆಂಟಲ್ಲಿ ಮಾತಾಡಿಕೊಂಡು ನಿಮ್ಮ ಸೀಟ್ ಅವೈಲಬಿಲಿಟಿ ಇದ್ದರೆ ಒಂದು ಸೀಟ್ನ ಬುಕ್ ಮಾಡ್ಕೊಂಡಿರಿ. ಇಲ್ಲಿ ಏನಾರ ಕ್ಯಾನ್ಸಲ್ ಆಯಿತು ಅಂತಂದರೆ ಅಲ್ಲೋಗಿ ಜಾಯ್ನ್ ಆಗ್ಬೋದು. ಇಲ್ಲ ಅಂತಂದರೆ ಇಲ್ಲೇ ಆಗಬೇಕಾಗತ್ತೆ, ಫೈನ್ ಕಟ್ಟಿ. ಅರ್ಥ ಆಗ್ತದೆಯಾ? ಇಲ್ಲ ಅಂದರೆ ಫೈನ್ ಕಟ್ಟಬೇಕಾಗತ್ತೆ. ಹುಷಾರಾಗಿರಿ, ಯಾಕಂದರೆ ನೆಕ್ಸ್ಟ್ ಫರ್ದರು ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಫೈನಲ್ ಆಗಿ ಸೀಟರ್ಗೆ ಅಲಾಟ್ಮೆಂಟ್ ಆಗಿಲ್ಲ, ಅವರು ಏನೂ ಇಲ್ಲ, ಡೈರೆಕ್ಟ್ಲಿ ವೆಯ್ಟ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಷ್ಟೇ ಏನು ಹೇಳ್ತಾ. ಸೊ ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ ಅನ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಡೀಟೇಲಾಗಿ ಕವರ್ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಇಂಡಿಯಾ ಅಕಾಡೆಮಿ ಕಡೆಯಿಂದ 2025ಗೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಜೂನಿಯರ್ಸ್ನ ರೆಫರ್ ಮಾಡಿ. ಎಲ್ಲ ಅಪ್ಡೇಟ್ಸು ಸಪೋರ್ಟು ನಿಮ್ಗೆ ಹೆಂಗೆ ಕೊಡ್ತಾ ಇದ್ದೀನೋ ಆ ಥರ ಕೋಚಿಂಗ್ ಆಗಿರ್ಬೋದು, ಒಂದು ಒಳ್ಳೆ ಕೋಚಿಂಗ್ ಆಗಿರ್ಬೋದು, ಒಂದು ಬೆಸ್ಟ್ ರ್ಯಾಂಕ್ಸ್ ಬರೋದಕ್ಕೆ ನನ್ನ ಕಡೆಯಿಂದ ಒಂದು ಕೋಚಿಂಗ್ ಪ್ರೊವೈಡ್ ಮಾಡ್ತೀನಿ, ಒಂದು ಬೆಸ್ಟ್ ಕೋಚಿಂಗ್ ಪ್ರೊವೈಡ್ ಮಾಡ್ತೀನಿ. ಸಪೋರ್ಟ್ ಇರಲಿ, ಸಪೋರ್ಟ್ ಮಾಡ್ತಾ ಇರಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಡಿಪ್ಲೊಮೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.